So, very good evening to all of you. ವೆಲ್ಕಮ್ ಟು ಎಸ್ ಸಿ ಬಿ ಫೈರ್ ಸ್ಟೋರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ ಎಸ್ ಸಿ ಬಿರಾದ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಕ್ಲಾಸಲ್ಲಿ ಕನ್ನಡ ಸಬ್ಜೆಕ್ಟನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಆದರ್ಶ ವಿದ್ಯಾಲಯ 2026 ಮಾರ್ಚ್ 22 ಅಂದರೆ ಇವತ್ತಿನ ನಡೆದಂತಹ ಪರೀಕ್ಷೆ. ಸೊ ಕನ್ನಡ ಸಬ್ಜೆಕ್ಟನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಕನ್ನಡ ಕ್ವಶನ್ಸ್ಗಳನ್ನು ನೋಡೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ, ಗುರುಗಳ ಕೃಪೆಯಿಂದ ಇವರ ಮಗ ಈಗ ಜಿಲ್ಲಾಧಿಕಾರಿ. ಈ ವಾಕ್ಯದಲ್ಲಿರುವ ಅನುನಾಸಿಕ ಅಕ್ಷರ ಅಂತ ಕೇಳ್ತಾ ಇದ್ದಾರೆ. ಸೊ ಅನುನಾಸಿಕ ಅಂದ್ರೇನು? ನಾಸಿಕ ಅಂದರೆ ಮೂಗು, ಅನು ಅಂದರೆ ಸಹಾಯ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಸೊ ಎದರ ಭಾಗ ಇವು? ಇವು ವರ್ಗೀಯ ವ್ಯಂಜನಗಳ ಭಾಗ ಅನುನಾಸಿಕ ಅಕ್ಷರಗಳು. ಸೊ ಎಷ್ಟದಾವು ಅಂದ್ರೆ 5 ಅದಾವು ಅನುನಾಸಿಕ ಅಕ್ಷರಗಳು. ಅವು ಯಾವ್ಯಾವು? ನ್ಯ, ಹೌದಾ, ನ್ಯ, ನ, ನ, ಮ. ಹಾಗಾದರೆ ಕೊಟ್ಟಿರುವಂತಹ ಒಂದು ಆಪ್ಷನ್ಸಲ್ಲಿ ಹಾಗೂ ಕೊಟ್ಟಿರುವಂತಹ ಒಂದು ವಾಕ್ಯದಲ್ಲಿ ಯಾವುದು ಅನುನಾಸಿಕ ಅಕ್ಷರವಾಗಿದೆ? ಸರಿಯಾದ ಉತ್ತರ ಯಾವುದಂದರೆ ಮ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗಕ್ಕೆ ನಾವು ಏನಂತ ಕರಿತೀವಿ? ಸರಿಯಾದ ಉತ್ತರ ಸೋಂಕು ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳ ನಾ ನೋಡಿದೆ. ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು? ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ. ಅದರಲ್ಲಿ ವಿಜಾತಿ ಅಂದ್ರೇನು? ಒಂದು ಅಕ್ಷರಕ್ಕೆ ತನ್ನದೇ ಆದಂಥ ಒತ್ತು ಬಂದಿರೋದಿಲ್ಲ, ಬೇರೊಂದು ಅಕ್ಷರದ ಒತ್ತು ಬಂದಿರುತ್ತದೆ. ಹಾಗಾದರೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ವಿಜಾತಿ ಸಂಯುಕ್ತಾಕ್ಷರ ಆಗಿದೆ ಅಂದರೆ ಡಿ ಆಗಿದೆ. ನೋಡ್ರಿ, ಸದಕ್ಕೆ ಸೂಕ್ಕೆ ತದ ಒತ್ತು ಬಂದಿದೆ ಅಲ್ವಾ? ಸೊ ಒಂದು ಅಕ್ಷರಕ್ಕೆ ಬೇರೆದೇ ಆದಂಥ ಒಂದು ಅಕ್ಷರದ ಒತ್ತು ಬಂದಿದೆ, ಹೀಗಾಗಿ ಅದು ವಿಜಾತಿ ಅಕ್ಷರ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ನೀನು, ನಾನು, ಇವನು ಮತ್ತು ಅವರು ತಪ್ಪದೆ ಶಾಲೆಗೆ ಹೋಗುವ. ಈ ವಾಕ್ಯದಲ್ಲಿ ಬಹುವಚನ ಸೂಚಕ ಪದ ಅಂದರೆ ಈ ವಾಕ್ಯದಲ್ಲಿ ಬಹುವಚನ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೀನು ಅನ್ನೋದು ಏಕವಚನ, ನಾನು ಕೂಡ ಏಕವಚನ, ಇವನು ಕೂಡ ಏಕವಚನ. ಹಾಗಾದರೆ ಬಹುವಚನ ಇಲ್ಲಿ ಅವರು. ಯಾವುದಾಗಿದೆ? ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಗುರುತು ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳೆಲ್ಲ ಅಂದರೆ ಯಾರೊಬ್ಬರು ನಮ್ಮನ್ನು ಗುರುತಿಸ್ಲಿಕ್ಕೋಸ್ಕರ ನಾವು ಇಟ್ಟುಕೊಂಡಂಥ ಹೆಸರುಗಳು. ಹೇಳಿದ್ದೀನಿ ಆಲ್ರೆಡಿ ಇವಕ್ಕೇನಂತ ಕರಿತೀವಿ ಅಂದ್ರೆ ಅಂಕಿತನಾಮ ಅಂತ ಕರಿತೀವಿ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಆರನೇ ಪ್ರಶ್ನೆ, ಕಂಪು, ಕೊಂಬೆ, ಕರಿದು, ಕಡಲು. ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಮೊದಲು ಬರುವಂತಹ ಪದ ಯಾವುದು ಅಂದರೆ ಕಡಲು ಬರುತ್ತದೆ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಡಿಕ್ಷನರಿ ಆರ್ಡರ್ ನೋಡಿದ್ರಲ್ವಾ? ಸೊ ಫಸ್ಟಿಗೆ ಬರೋದು ಕಡಲು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏಳನೇ ಪ್ರಶ್ನೆ, ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ನಾವೇನಂತ ಕರಿತೀವಿ? ನಾಮಪದವನ್ನು ಹೊಗಳುವಂಥ ಪದ ಗುಣವಿಶೇಷಣ ಅಂತ ಕರಿತೀವಿ. ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಉಪಯೋಗಿಸುವಂಥ ಪದ. ಇನ್ನು ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ನಾಮ ಪ್ರಕೃತಿ ಎಂದರೆ ಏನು? ನಾಮಪದದ ಮೂಲ ರೂಪ. ಹೀಗಾಗಿ ಗುಣವಿಶೇಷಣ ಬಿ ಇಸ್ ದ ರೈಟ್ ಆನ್ಸರ್. ಎಂಟನೇ ಪ್ರಶ್ನೆ ನೋಡ್ರಿ, ಬೆಟ್ಟದಾವರೆಯನ್ನು ಮೇಲಿಟ್ಟು ಬಂದ ಹುಡುಗರೆಲ್ಲರೂ ಮೇಲೇರುವಂತೆ ಶಿಕ್ಷಕರು ತಿಳಿಸಿದರು. ಮೇಲಿನ ಯಾವ ಪದ ಬಿಡಿಸಿದಾಗ ಆದೇಶ ಸಂಧಿ ಏರ್ಪಡುವುದು? ಹಾಗಾದರೆ ಆದೇಶ ಸಂಧಿ ಅಂದರೆ ಏನು? ನಾ ಈಗಾಗಲೇ ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಆದೇಶ ಸಂಧಿ ಏನಂದರೆ ಸಂಧಿ ಮಾಡುವಾಗ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬರುತ್ತೆ ಅಲ್ವಾ? ಸೊ ಆದೇಶ ಸಂಧಿ ಅಂತ ಬಂದಾಗ ಉತ್ತರ ಪದದಲ್ಲಿ ಕತಪಗಳು ಅಕ್ಷರಗಳು ಬಂದಿರ್ತಾವು. ಸಂಧಿ ಕಾರ್ಯ ನಡೆಯುವಾಗ ಸೊ ಕತಪಗಳ ಬದಲಾಗಿ ಕ್ರಮವಾಗಿ ಗದಭ ಅಕ್ಷರಗಳು ಆದೇಶವಾಗಿ ಬರ್ತವೆ. ಹೀಗಾಗಿ ಇದನ್ನು ನಾವು ಗದಭಾದೇಶ ಸಂಧಿ ಅಥವಾ ಆದೇಶ ಸಂಧಿ ಅಂತ ಕರಿತೀವಿ. ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಫಸ್ಟ್ನೇ ಆಪ್ಷನನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡ್ರಿ, ಬೆಟ್ಟ ಪ್ಲಸ್ ತಾವರೆ. ನೋಡ್ರಿ, ತಾವರೆ ಅನ್ನೋದು ಉತ್ತರ ಪದ, ಹೌದಾ? ತಾವರೆ ಅನ್ನೋದು ಉತ್ತರ ಪದ. ಸೊ ಉತ್ತರ ಪದದಲ್ಲಿ ಏನು ಬಂದಿದೆ? ತ ಬಂದಿದೆ. ಸಂಧಿ ಆಗುವಾಗ ಇಲ್ಲಿ ಏನಾಗ್ಬಿಡ್ತದು? ದ ಆಯಿತು. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ, ಗುರುಗಳ ದೆಸೆಯಿಂದ ನನ್ನ ಬಾಳು ಬೆಳಕಾಯಿತು. ದೆಸೆಯಿಂದ ಪದವು ಸೂಚಿಸುವ ವಿಭಕ್ತಿ. ವಿಭಕ್ತಿ ಪ್ರತ್ಯಯ ಹೇಳಿದ್ದೇವೆ. ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಚತುರ್ಥಿಗೆ ಈಗೇಕೆ, ಪಂಚಮಿ ದೆಸೆಯಿಂದ ಷಷ್ಠಿ ಅ, ಸಪ್ತಮಿಯಲ್ಲಿ ಸಂಬೋಧನಾ ಏರ. ಹಾಗಾದರೆ ಯಾವುದಾಗುತ್ತೆ? ಆಪ್ಷನು ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 10ನೇ ಪ್ರಶ್ನೆ ನೋಡ್ರಿ,
ಮಗನು ತಂದೆಗೆ ಬರೆಯುವ ಪತ್ರಕ್ಕೆ ನಾವು ಏನಂತ ಕರಿತೇವೆ ಅಂದರೆ ವೈಯಕ್ತಿಕ ಪತ್ರ ಅಂತ ಕರಿತೇವೆ. ಇದು ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ 11ನೇ ಪ್ರಶ್ನೆ. ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ್ ಅವರದು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು ಅಂತ ಕೇಳ್ತಾ ಇದ್ದಾರೆ. ಬರೀ ಒಂದನ್ನು ಮಾತ್ರ ಕೇಳ್ತಾ ಇಲ್ಲ, ಎಷ್ಟು ಚಿಹ್ನೆಗಳು ಅವುಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಯಾವುದಾಗಿದೆ ಅಂದರೆ ಯಾವುದಲ್ಲಿ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ. ಕಿತ್ತೂರನ್ನು ರಕ್ಷಿಸುವ ಅಚಲ ವಿಶ್ವಾಸದಿಂದ ರಾಯಣ್ಣ ಯುದ್ಧ ಮಾಡಿದನು. ಅಚಲ ಅನ್ನೋದು ಅಂಡರ್ಲೈನ್ ಆಗಿದೆ. ಸೊ ಅಡಿಗೆರೆ ಎಳೆದಂತಹ ವಿರುದ್ಧಾರ್ಥಕ ಪದ ಯಾವುದು? ಆ ಪದದ್ದು ಅಚಲ ಏನಾಗುತ್ತೆ? ನಿಶ್ಚಲ ಆಗುತ್ತೆ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 13ನೇ ಪ್ರಶ್ನೆ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದನ. ಕುಣಿಸುವವರ ಹೊಟ್ಟೆ ತನ್ನಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಈ ಪದ್ಯದಲ್ಲಿ ಕೈ ಮುಗಿಯುತ್ತಿರುವುದು ಯಾರು? ಕರಡಿಯನ್ನು ಆಡಿಸುವಂಥ ಕರಡಿನ, ಮಗುನ, ಜನರುಣ? ಸರಿಯಾದ ಉತ್ತರ ಎ ಆಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡ್ರಿ. ಶಾಲಾ ಮೈದಾನದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ. ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಅಂದ್ರೇನು? ಕೆಲಸವನ್ನು ಸೂಚಿಸುವಂಥ ಪದ ಅಥವಾ ಕ್ರಿಯೆಯನ್ನು ಸುಚಿಸುವಂತಹ ಪದ. ಇಲ್ಲಿ ಯಾವುದು ಕ್ರಿಯೆಯನ್ನು ಸೂಚಿಸ್ತಾ ಇದೆ? ಆಡುತ್ತಿದ್ದಾರೆ ಅನ್ನುವಂಥ ಪದ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ನಡೆಯುತ್ತಿರುವ ಕ್ರಿಯೆಗಳನ್ನು ಸೂಚಿಸುವಂತಹ ಕಾಲ ಅಂದರೆ ಇವಾಗ ನಡೀತಾ ಇದೆ ಕೆಲಸ. ಹಾಗಾದರೆ ಈಗ ನಡೆಯುತ್ತಿರುವಂತಹ ಕ್ರಿಯೆಯನ್ನು, ಕೆಲಸವನ್ನು ಸೂಚಿಸುವಂಥ ಕಾಲ ಯಾವುದು? ವರ್ತಮಾನ ಕಾಲ, ಪ್ರೆಸೆಂಟ್ ಅಂತ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ ನೋಡ್ರಿ. ತಿನ್ನು ಧಾತುವನ್ನು ವರ್ತಮಾನ ಕಾಲದ ಉತ್ತಮ ಪುರುಷ ಏಕವಚನದ ಕ್ರಿಯಾರೂಪದಲ್ಲಿ ಬರೆದಾಗ. ಹಾಗಾದರೆ ನೋಡ್ರಿ, ತಿನ್ನು ಅನ್ನೋದು ಒಂದು ಧಾತು. ವರ್ತಮಾನ ಕಾಲ ಅಂದರೆ ಆನೆ ಅಂತ ಒಂದು ಪ್ರತ್ಯಯ ಬರುತ್ತೆ. ಉತ್ತಮ ಪುರುಷ ಅಂದರೆ ಯಾರಿಲ್ಲಿ? ನಾನು ಅನ್ನೋದು ಉತ್ತಮ ಪುರುಷ. ಹಾಗಾಗಿ ನೆಕ್ಸ್ಟು ಏಕವಚನ ಅಂದರೆ ನಾನು ತಿನ್ನುತ್ತೇನೆ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ಕನ್ನಡದ 16 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ದಿಸ್ ಈಸ್ SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಮಗೆ ಪದೇ ಹೇಳೋದು ಏನಪ್ಪ ಅಂದರೆ, ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮತ್ತು ಈ ಪ್ರಶ್ನೆಗಳನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಸಬ್ಜೆಕ್ಟನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು.